ಹಾಯ್ ಎಲ್ಲರಿಗೂ ಕೂಡ ನಮಸ್ತೆ. ನಾನು ನಿಮ್ಮೆಲ್ಲರ ಜೀವನ್ ಸರ್ ಮಾತಾಡೋದು. ಇವತ್ತಿನ ತರಗತಿ ಏನಪ್ಪ ಅಂತ ನೋಡೋದಾದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ SSC GD ಇನ್ನೂ ಕೂಡ 2 ದಿನದಲ್ಲಿ ಪರೀಕ್ಷೆ ಇದೆ. 18ನೇ ತಾರೀಕಿನಿಂದ ಕಂಟಿನ್ಯೂಸ್ ಆಗಿ SSC GD ಪರೀಕ್ಷೆಗಳು ಬರ್ತಾ ಹೋಗ್ತವೆ. ಅದರಲ್ಲಿ ನಿಮಗೆ ಏನಪ್ಪ ಕೇಳ್ತಿದ್ದಾರೆ ಅಂತಂದರೆ, ಪ್ರತಿಶತ ಅಥವಾ ಪರ್ಸೆಂಟೇಜ್ ಬಗ್ಗೆ ಒಂದಲ್ಲ 2 ಕ್ವಶನ್ಸ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಅದಕ್ಕಾಗಿ ಇವತ್ತು ಒಂದು ಕ್ಲಾಸಲ್ಲಿ ಸಂಪೂರ್ಣ ಪರ್ಸೆಂಟೇಜ್ನ ಒಂದು ಕ್ಲಾಸಲ್ಲಿ ಏನು ಕೂಡ ಮಿಸ್ ಆಗಲಿಲ್ಲದಂಗೆ ಸಂಪೂರ್ಣವಾಗಿ ನೋಡ್ಕೊಂಡ್ಬಿಡೋಣ. ನಿಮಗೆ ಮಿನಿಮಮ್ 1 ರಿಂದ 2 ಕ್ವಶನ್ಸ್ ಮಿನಿಮಮ್ ಬಂದೇ ಬರುತ್ತೆ. ಎಲ್ಲವನ್ನು ಕೂಡ ಫ್ರೀಯಾಗಿ ಈಸಿಯಾಗಿ ನೋಡ್ಕೋತಾ ಹೋಗೋಣ. ಒಂದು ತರಗತಿನ ನೀವು ನೋಡ್ಕೊಂಡ್ರಿ ಅಂತ ಅರೌಂಡ್ 20 to 25 ಮಿನಿಟ್ಸ್ ತರಗತಿ ಇರುತ್ತೆ. ನೋಡ್ಕೊಂಡ್ರಿ ಅಂತ ಅಂದರೆ 1 ರಿಂದ 2 ಕ್ವಶನ್ ಪಕ್ಕ. ಓಕೆನಾ? ಮುಂದಿನ ಈಗ ಡೈರೆಕ್ಟಾಗಿ ನಾವು ತರಗತಿಗಳನ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇದುವರೆಗೂ ಆಗಿರ್ತಕ್ಕಂಥ GK ಪ್ರಶ್ನೆಗಳ ಒಂದು PDF ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 29 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿ udyogjeevan12@gmail.com ಅಂತಕ್ಕಂಥ ಒಂದು ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ ಈ ಒಂದು PDF ನಿಮಗೆ ಸಿಗುತ್ತೆ. ಅರೌಂಡ್ 250 to 300 ಕ್ವಶನ್ಸ್ ಇದಾವೆ. ಒಂದ್ಸರಿ ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗ್ತದೆ. ಓಕೆನಾ? ಡೈರೆಕ್ಟಾಗಿ ಈಗ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪಾ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಒಂದು ಸಂಖ್ಯೆಯ 37.5% 900 ಆಗಿದ್ದರೆ ಆ ಮೂಲ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ನೋಡಿ, 37.5% ಏನಿದೆ ಅದು 900 ಆಗಿದ್ರೆ ಆ ಒಂದು 100% ಎಷ್ಟು ಅಂತ 100% ಎಷ್ಟು ಅಂತ ಕೇಳಿದ್ದಾರೆ. ತುಂಬ ಈಸಿ ಪ್ರಶ್ನೆ. 12.5 12.5 12.5 ಅಂತ ಅಂದರೆ ನಿಮಗೆ ಫ್ರಾಕ್ಷನ್ಸ್ ಪಕ್ಕಾ ಗೊತ್ತಿರಬೇಕು. ಈ ಒಂದು 37.5 ಅಂತ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಈಗ ನೋಡಿ, ನಮಗೆ ಗೊತ್ತಿದೆ 1/5 ಅಂತ ಅಂದರೆ ಎಷ್ಟು 20% ಅಂತ ಗೊತ್ತಿದೆ ಅಲ್ವಾ? 1/5 ಅಂದರೆ 20% ಅಂತ. ಅದೇ 2/5 ಅಂತಂದರೆ ಎಷ್ಟು ಇಂಟು 100 ಮಾಡಿಕೊಂಡ್ರೆ ಎಷ್ಟಾಗುತ್ತೆ? 2 2 10 20 70 40% ಅಂತ ಗೊತ್ತಿದೆ ಅಲ್ವಾ? ಈ ರೀತಿ ನಿಮಗೆ ಫ್ರಾಕ್ಷನ್ಸ್ ಗೊತ್ತಿರಬೇಕು. ಅದರ ಬಗ್ಗೆ ನಾನು ಫ್ರಾಕ್ಷನ್ಸ್ ಬಗ್ಗೆ ಇನ್ನೊಂದು ತರಗತಿನ ಮಾಡ್ತೇನೆ. ಈಗ ಈ ಒಂದು ಕ್ಲಾಸಲ್ಲಿ ನಿಮಗೆ ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೇನೆ. 37.5%ಗೆ ಎಷ್ಟಿದೆ ಅಂತ ಅಂದರೆ 900 ಇದೆ ಅಂತೆ. ಹಾಗಾದರೆ ಆ ಒಂದು ಮೂಲ ಸಂಖ್ಯೆ ಅಂತ ಅಂದರೆ 100%ಗೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. 37.5 ಅಂತ ಅಂದರೆ ನಮಗೆ ಗೊತ್ತಿದೆ. ಇಲ್ಲಿ 37.5% ಯಾವುದರ ಒಂದು ಇದರ ಮಲ್ಟಿಪ್ಲಿಕೇಶನ್ ಅಂತ ಅಂದರೆ ಗುಣಾಂಕ ಅಂತಾರೆ. 12.5ರ ಒಂದು ಮಲ್ಟಿಪ್ಲಿಕೇಶನ್ ಅಂತ. 12.5% ಅಂದರೆ ಎಷ್ಟು? 12.5% ಅಂತ ಅಂದರೆ ನಮಗೆ ಗೊತ್ತಿದೆ 1/8 8ನೇ 1 ಅಂತ ಕರಿತೀವಿ. ಅದೇ ರೀತಿ 37.5 ಅಂತ ಅಂದರೆ 12.5 ಇಂಟು 3 ಹಾಕಿದರೆ 37.5 ಬರುತ್ತೆ. ಅದೇ ರೀತಿ 12.5 ಈಸ್ ಈಕ್ವಲ್ ಟು 1/8 ಆಯಿತು ಅಂತ ಅಂದರೆ ಅದೇ ಇಂಟು 3 ಎಷ್ಟಂತ ಅಂದರೆ 37.5 ಈಸ್ ಈಕ್ವಲ್ ಟು 3/8 ಆಗುತ್ತೆ. ಇದು ಗೊತ್ತಿರಬೇಕು. ನೋಡಿ, ಈಗ ತೋರಿಸ್ತೇನೆ. ಈಗ 37.5ಕ್ಕೆ ಎಷ್ಟಿದೆ ಅಂತ ಅಂದರೆ ಇದು 900 ಇದೆ ಅಂತೆ. ಹಾಗಾದರೆ 100ಕ್ಕೆ ಎಷ್ಟು ಅಂತ. ಈಗ 37.5 ಅಂತ ಅಂದರೆ ಎಷ್ಟು? 8ನೇ 3 ಅಂತ. ನೋಡಿ, ಈಗ ನೋಡಿ ಫ್ರಾಕ್ಷನ್ಸು 3/8 ಅಂತ. ಈಗ 3/8 ಈಗ ಫ್ರಾಕ್ಷನ್ ಒಂದು 37.5% ಏನಿದೆ ಅದು 3ಕ್ಕೆ 900 ಅಂತ. 3ಕ್ಕೆ 900 ಆಯ್ತಪ್ಪ ಅಂತ ಅಂದರೆ ಇಂಟು 8ಕ್ಕೆ ಎಷ್ಟು ಅಂತ ಕೇಳಿಬಿಟ್ಟಿದ್ದಾರೆ. ನೋಡಿ, ಈಗ 3ಕ್ಕೆ 900 ಇಂಟು 8ಕ್ಕೆ 3 1 3 3 0 0 8 3 ಎಷ್ಟು? 2400. ಅರ್ಥ ಆಯ್ತಾ ಎಲ್ರಿಗೂ? ಆಪ್ಷನಲ್ಲಿದೆ, ಆಪ್ಷನ್ ಬಿ ನಲ್ಲಿದೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದ್ಸಲಿ ಸ್ವಲ್ಪ ಹಿಂದೆ ಹೋಗಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಪಕ್ಕಾ ಈಸಿಯಾಗಿ ಹೇಳ್ಕೊಟ್ಟಿದ್ದೇನೆ. ಓಕೆನಾ? ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡಿ. ವಾಟ್ ಈಸ್ ದ 20% ಆಫ್ 50% ಆಫ್ 75% ಆಫ್ 800 ಅಂತ. 800ರ 75% 50% 20% ಎಷ್ಟು ಅಂತ. ತುಂಬ ಈಸಿ ಕಂಡ್ರಿ ಇದು. ತೋರಿಸ್ಕೊಡ್ತೇನೆ ಇವಾಗ ಹಿಂಗೆ ಅಂತ. ನೋಡಿ, 20 ಇದೆ ಇಂಟು 50 ಇದೆ ಇಂಟು 75 ಇದೆ ಇಂಟು 800 ಇದೆ. ಇಷ್ಟಿದೆ. ನಮಗೆ ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದಾರೆ. ಪರ್ಸೆಂಟೇಜ್ ಇರೋ ಕಡೆ ಎಲ್ಲ ಡಿವೈಡೆಡ್ ಬೈ 100 ಹಾಕಿ. ಡಿವೈಡೆಡ್ ಬೈ 100. ಪರ್ಸೆಂಟೇಜ್ ಇರೋ ಕಡೆ ಡಿವೈಡೆಡ್ ಬೈ 100. 75 ಡಿವೈಡೆಡ್ ಬೈ 100. 800 ಕೆಳಗೆ ಏನೂ ಇಲ್ಲ, ಹಾಗೆ ಇಟ್ಬಿಡೋಣ. ನೋಡಿ, ಈಗ 0 0 ಕ್ಯಾನ್ಸಲ್ ಮಾಡಿಬಿಡಿ. ಈ 2 0ಗೂ ಈ 2 0ಗೂ ಕ್ಯಾನ್ಸಲು. ಈ 2 0ಗೂ ಇದೊಂದು 0ಗೂ ಕ್ಯಾನ್ಸಲು. 5 1 5 2 10 0. ನೆಕ್ಸ್ಟು 2 1 2 1 0. ಕೆಳಗೆ 10 ಉಳಿದಿದೆ. ಈಗ ನೋಡಿ, 5 2 5 1 ಎಷ್ಟು? 5 5 25. ನೆಕ್ಸ್ಟ್ 2 1 2 4 15 4 ಎಷ್ಟು? 60.
60 ಈಸಿಯಾಗಿ ನೀವು ಆನ್ಸರ್ ತೆಗಿಬೋದಿತ್ತಾ? ಈಸಿಯಾಗಿ ಆನ್ಸರ್ ತಗೋಬೋದಿತ್ತ? ಇಂಥ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು ಅಂತ ಅಂದರೆ ನಿಮಗೆ 30 ಸೆಕೆಂಡ್ಸ್ ಒಳಗೆ ನಿಮಗೆ ಆನ್ಸರ್ ಬಂದುಬಿಡಬೇಕು. 30 ಸೆಕೆಂಡ್ಸ್ ಒಳಗೆ 30 ಸೆಕೆಂಡ್ ಒಳಗೆ ಇಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರಿ ಅಂತ ಅಂದರೆ ಏನಾಗುತ್ತೆ ಅಂತ ಅಂದರೆ ನೀವು ಈಸಿಯಾಗಿ 20 ಔಟ್ ಆಫ್ 20 ಕ್ವಶನ್ಸನ್ನು ಕೂಡ ನೀವು ಮಾಡ್ತೀರಾ. ಓಕೆನಾ? ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಏನು ಪೆಟ್ರೋಲ್ ಬೆಲೆಯು 20% ಹೆಚ್ಚಾದರೆ ವೆಚ್ಚವು ಬದಲಾಗದಂತೆ, ವೆಚ್ಚ ಅಂತ ಅಂದರೆ ಖರ್ಚು ಬದಲಾಗದಂತೆ ಇರಲು ವಾಹನ ಸವಾರನು ತನ್ನ ಬಳಕೆಯನ್ನು ಎಷ್ಟು ಶೇಕಡಾವಾರು ಕಡಿಮೆ ಮಾಡಬೇಕು ಅಂತ. ನೋಡಿ, ನನಗೆ ಇಂಗ್ಲೀಷ್ನಲ್ಲಿ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಇಫ್ ದ ಪ್ರೈಸ್ ಆಫ್ ದ ಪೆಟ್ರೋಲ್ ಇನ್ಕ್ರೀಸಸ್ ಬೈ 20%, ಪೆಟ್ರೋಲ್ ಬೆಲೆ ಏನಿದೆ 20% ಇನ್ಕ್ರೀಸ್ ಆಗುತ್ತಂತೆ. 100 ಇದ್ದಿದ್ದು ಏನಾಗುತ್ತೆ? 120 ಆಗುತ್ತೆ. ಓಕೆನಾ? ಈಸಿ ಇದು. ಬೈ ಹೌ ಮಚ್ ಪರ್ಸೆಂಟೇಜ್ ಶುಡ್ ದ ಡ್ರೈವರ್ ಶುಡ್ ರಿಡ್ಯೂಸ್ ಹಿಸ್ ಕನ್ಸಂಪ್ಷನ್ ಸೋ ದಟ್ ಹಿಸ್ ಎಕ್ಸ್ಪೆಂಡಿಚರ್ ರಿಮೇನ್ಸ್ ದ ಅನ್ಚೇಂಜ್ಡ್. ಎಕ್ಸ್ಪೆಂಡಿಚರ್ ಅಂತ 100 ಯೂಸ್ ಮಾಡ್ತಾ ಇದ್ವಿ, ಮತ್ತೆ 100 ಯೂಸ್ ಮಾಡ್ತೀವಿ. ಎಷ್ಟು ಕಡಿಮೆ ಮಾಡಬೇಕು ನಾವು ಎಕ್ಸ್ಪೆಂಡಿಚರ್, ನಾವು ಎಷ್ಟು ಖರ್ಚು ಕಡಿಮೆ ಮಾಡಬೇಕು ಅಂತ. ನೋಡಿ, ಈಸಿಯಾಗಿ ನಾನು ಹಿಂದಿನ ಒಂದು ತರಗತಿಯಲ್ಲಿ ಈ ಕ್ವಶನ್ ಅನ್ನು ಮಾಡಿದ್ದೆ. 120ರಲ್ಲಿ 100 ಅಂತ, 120ಕ್ಕೆ 100 ಅಂತ ಅಂದರೆ 20 ಕಡಿಮೆ ಮಾಡಬೇಕು. -20 ಕಡಿಮೆ ಮಾಡಬೇಕಾ? 20 ಕಡಿಮೆ ಮಾಡಬೇಕು. 100ಕ್ಕೆ ಎಷ್ಟು ಅಂತ? 21 26 120 1/6 × 100 ಅಂತ ಅಂದರೆ ಇಲ್ಲಿ ಫ್ರಾಕ್ಷನ್ಸ್ ಕಂಡು ಬರುತ್ತೆ. ನೋಡಿ, 100 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ ನೋಡಿ? 6 1 ನೆಕ್ಸ್ಟು 4 ಉಳಿತು 40 ಆಯಿತು. 6 6 36. ಇನ್ನೊಂದು ಕೂಡ 4 ಉಳಿತು, ಡಿವೈಡೆಡ್ ಬೈ 6 ಇದೆ. 2 2 2 3 16 2/3% ಇದೆನಾ? ನೋಡಿ, ಎಲ್ಲಿದೆ? ಆಪ್ಷನ್ ಏನಲ್ಲಿ ಇದೆ. 16 2/3% ಸರಿಯಾದ ಉತ್ತರ. ಈಸಿಯಾಗಿ ಮಾಡ್ಬೋದಿತ್ತ ಕ್ವಶನ್ನು? ಈಸಿಯಾಗಿ ಮಾಡ್ಬೋದಿತ್ತಲ್ವಾ? ನೋಡಿ, ಪೆಟ್ರೋಲ್ ಬೆಲೆಯು 20% ಹೆಚ್ಚಾದರೆ 100 ಇದ್ದಿದ್ದು 120 ಆದರೆ ಅವನು ವೆಚ್ಚ ಬದಲಾಗಿದಂತೆ. ವೆಚ್ಚ ಎಷ್ಟಿದೆ? 100 ಇದ್ದಿದ್ದು 100 ಎಷ್ಟಿರುತ್ತಂತೆ. ಇವರಲ್ಲೂ ಸವಾರನು ತನ್ನ ಒಂದು ಬಳಕೆಯನ್ನು ಎಷ್ಟು ಶೇಕಡಾವಾರು ಕಡಿಮೆ ಮಾಡಬೇಕು ಅಂತ 20 ಕಡಿಮೆ ಮಾಡಬೇಕು. 120ಕ್ಕೆ ಇಲ್ಲಿ 20 ಕಡಿಮೆ ಮಾಡಿದರೆ ಇಂಟು 100ಕ್ಕೆ ಎಷ್ಟು ಅಂತ ಮಾಡಿಬಿಟ್ರೆ 16 2/3% ಅಲ್ಲಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಷ್ಟೇ ಆನ್ಸರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಒಂದು ಪಾಪ್ಯುಲೇಷನ್ ಅಂದರೆ ಒಂದು ಜನಸಂಖ್ಯೆ ಬಗ್ಗೆ ಇಲ್ಲಿ ಪ್ರಶ್ನೆ ಬಂದಿದೆ ನೋಡಿ. ಒಂದು ಪಟ್ಟಣದ ಜನಸಂಖ್ಯೆಯು ಮೊದಲ ವರ್ಷದಲ್ಲಿ 10% ಹೆಚ್ಚಾಗುತ್ತೆ. ನೋಡಿ, 10% ಅಂತ ಅಂದರೆ 10 ಏನಾಗುತ್ತೆ? 11 ಆಗುತ್ತೆ. ನೆಕ್ಸ್ಟು 2ನೇ ವರ್ಷದಲ್ಲಿ 10% ಕಡಿಮೆ ಆಗುತ್ತೆ. 2ನೇ ವರ್ಷದಲ್ಲಿ 10 ಏನಾಗುತ್ತೆ? 9 ಆಗುತ್ತೆ. ಪ್ರಸ್ತುತ ಜನಸಂಖ್ಯೆ 99%, 99,000 ಆಗಿದೆ ಅಂತೆ. 11 9 ಎಷ್ಟು? 11 × 9 ಇದನ್ನು ಮಲ್ಟಿಪ್ಲೈ ಮಾಡಿಬಿಡಿ. 10 10 100, 11 9 99. ಪ್ರಸ್ತುತ ಜನಸಂಖ್ಯೆ ಅಂದರೆ ಇದು 2 ವರ್ಷ ಆದಮೇಲೆ. 2 ವರ್ಷ ಆದಮೇಲೆ ಎಷ್ಟಿದೆ? 99,000 ಇದೆ. 99,000. ಹಾಗಾದರೆ 100ಕ್ಕೆ ಎಷ್ಟು? 2 ವರ್ಷಗಳ ಹಿಂದೆ ಎಷ್ಟಿತ್ತು ಅಂತ? 99 1,000 ಮಲ್ಟಿಪ್ಲೈ ಮಾಡಿಬಿಟ್ರೆ 1,00,000 ಇದಕ್ಕೆ ಸರಿಯಾದ ಉತ್ತರ. ಈಸಿ ಐತನ? ತುಂಬ ಈಸಿಯಾಗಿ ಹೇಳ್ಕೊಟ್ನ ಇದನ್ನು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರನ ಈಸಿಯಾಗಿ ಮಾಡಬೇಕು. ಜಾಸ್ತಿ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನೋಡಿ, 10% ಇನ್ಕ್ರೀಸ್ ಆಗ್ತಾಯಿದೆ, 10% ಜಾಸ್ತಿ ಆಗ್ತಾಯಿದೆ. 10 ಇದ್ದು 11 ಆಯಿತು. ನೆಕ್ಸ್ಟು 2ನೇ ವರ್ಷದ 10 ಇದ್ದು ಕಡಿಮೆ ಆಗ್ತಿದೆ ಅಂತೆ. 10 ಇದ್ದು 9 ಆಯಿತು. 11 9 99, 10 100. ಈಗ 99 ಇದ್ದು 99,000 ಅಂತ ಕೊಟ್ಟಿದ್ದಾರೆ. ಹಾಗೆ 100 ಇದ್ದು ಏನಾಗುತ್ತೆ? 99 ಇಲ್ಲಿ 1000 ಇದೆ. 1000ನ ಮಲ್ಟಿಪ್ಲೈ ಮಾಡಿಬಿಟ್ರೆ ಎಷ್ಟಾಗುತ್ತೆ? 1,00,000 ಆಗುತ್ತೆ. ಇಷ್ಟೇ ಈಸಿಯಾಗಿ ಮಾಡ್ಬೋದು. ಅರ್ಥ ಆಗ್ತಿದೆ? ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೇನೆ. ಏನಾದರೂ ಅರ್ಥ ಆಗಲಿಲ್ಲ ಅಂತಾರೆ ಪ್ಲೀಸ್ ನಮಗೆ ಏನಂತ ಮಾಡಿ ಅಂತಾರೆ ಕಾಮೆಂಟ್ ಮಾಡಿ, ನಾನು ಮತ್ತೆ ಹೇಳ್ಕೊಡ್ತೇನೆ. ಓಕೆನಾ? ನೋಡಿ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ದ ವ್ಯಾಲ್ಯೂ ಆಫ್ ದ ಮಷಿನ್ ಡಿಪ್ರಿಸಿಯೇಟ್ಸ್ ಎವ್ರಿ ಇಯರ್ ಬೈ 20%. ಇಫ್ ದ ಪ್ರೆಸೆಂಟ್ ವ್ಯಾಲ್ಯೂ 16,000, ವಾಟ್ ಇಸ್ ದ ವ್ಯಾಲ್ಯೂ ಆಫ್ 2 years ago ಅಂತ. ನೋಡಿ, ಒಂದು ಯಂತ್ರ ಇದೆ, ಒಂದು ಮಷೀನ್ ಇದೆ. ಪ್ರತಿ ವರ್ಷ ಒಂದು ಮಷೀನ್ ಏನಿದೆ 20% ಅದರ ಬೆಲೆ ಕಡಿಮೆ ಆಗ್ತಾ ಹೋಗ್ತದೆ ಅಂತೆ. 20%. 2 ವರ್ಷ ಕಡಿಮೆ ಆಗಿದೆ. 2 ವರ್ಷ ಕಡಿಮೆ ಆದಮೇಲೆ 16,000 ಆಗಿದ್ರೆ 2 ವರ್ಷಗಳ ಹಿಂದೆ ಅಂದರೆ ನಾವು ಇವತ್ತು ತೊಗೊಂಡಿದ್ದೀವಿ, 2 ವರ್ಷ ಆದಮೇಲೆ ಅದರ ಬೆಲೆ 20% ಕಡಿಮೆ ಆಗಿದೆ, ಆವಾಗ 16,000 ಆಗಿದೆ ಅಂತ. ನೋಡಿ, ನಿಮಗೆ ಈಸಿಯಾಗಿ ಹೇಳ್ಕೊಡ್ತೇನೆ. ಇವತ್ತಿನ ಬೆಲೆ ಎಷ್ಟು? 16,000 ಇದೆ. ಈಸ್ ಈಕ್ವಲ್ ಟು ನೋಡಿ 16,000 ಇವತ್ತಿನ ಬೆಲೆನ 2 ವರ್ಷಗಳ ಹಿಂದೆ ಎಷ್ಟಿತ್ತು ನೋಡಿ. 2 ವರ್ಷಗಳ ಹಿಂದೆ ಎಕ್ಸ್ ಇತ್ತು ಅಂತ ಅನ್ಕೊಳ್ಳಿ. ಎಕ್ಸ್ನ 1 ವರ್ಷ ಆದಮೇಲೆ ಎಷ್ಟು % ಕಡಿಮೆ ಆಯಿತು? 20% ಕಡಿಮೆ ಆಯಿತು. 20% ಕಡಿಮೆ ಆಯಿತು ಅಂತ ಇನ್ನು ಎಷ್ಟು % ಇದರ ಬೆಲೆ ಇದೆ? 80% ಇದೆ ಅಲ್ವಾ? 80%. ನೆಕ್ಸ್ಟು 2ನೇ ವರ್ಷದಲ್ಲಿ ಇನ್ನೊಂದು 20% ಕಡಿಮೆ ಆಯಿತು 100ರಲ್ಲಿ. ಹಾಗಾದರೆ ಇನ್ನೂ 2ನೇ ವರ್ಷದಲ್ಲಿ ಇನ್ನೂ ಎಷ್ಟು % ಕಡಿಮೆ ಇದೆ ನೋಡಿ? ಇನ್ನೂ 80% ಅಲ್ವಾ? ಇನ್ನೂ 80%. ಇದನ್ನು ಬರೋದು ಬಿಟ್ಟರೆ ಇದು ಆನ್ಸರ್ ಬಂದ್ಬಿಡುತ್ತೆ. ನೋಡಿ, ಈ 0 ಕ್ಯಾನ್ಸಲ್ ಆಗಿ ಈ 0 ಕ್ಯಾನ್ಸಲ್ ಆಗುತ್ತೆ. 8 1 8 2 16 0 ಈಸಿಯಾಗಿ ಅಂತ. 4 2 8 4 5 20 ಆಯಿತಾ? ನೋಡಿ, ಇಲ್ಲಿ 10,000 ಇದೆ, ಇಲ್ಲಿ 5 ಇದೆ. 10,000 × 5 ಅಂತ 50,000. ಇಲ್ಲಿ 2 ಇದೆ, 2 4 2 5 10 25,000 ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಇನ್ನೊಂದ್ಸಲಿ ಹೇಳಬೇಕಾದ್ರೆ
ನೋಡಿ ಇವತ್ತಿನ ಬೆಲೆ ಎಷ್ಟಿದೆ, ಇವತ್ತಿನ ಬೆಲೆ 16,000 ಇದೆ, 16,000 ಇದೆ. ಈಸ್ ಈಕ್ವಲ್ ಟು 2 ವರ್ಷಗಳ ಹಿಂದೆ ಎಷ್ಟಿತ್ತು ಅಂತ ಅಂದರೆ ಎಕ್ಸ್ ಬೆಲೆ ಇತ್ತು ಅಂತ ಅನ್ಕೊಳ್ಳೋಣ, ಎಕ್ಸ್ ಇತ್ತು ಅಂತ ಅನ್ಕೊಳ್ಳೋಣ. 1 ವರ್ಷದಲ್ಲಿ ಎಷ್ಟು ಕಡಿಮೆ ಆಗುತ್ತೆ, 20% ಕಡಿಮೆ ಆಗುತ್ತೆ. ಅವಾಗ ಕೊಟ್ಬಿಟ್ಟಿದ್ದಾರೆ 20% ಕಡಿಮೆ ಆಯಿತು ಅಂತಂದ್ರೆ ಎಷ್ಟು ಪರ್ಸೆಂಟ್ ಉಳ್ಕೊಂತು, 80% ಉಳ್ಕೊಂತು. ಪರ್ಸೆಂಟ್ ಇಲ್ಲ ಅಂತಂದ್ರೆ ಪರ್ಸೆಂಟ್ ಅಂತಂದ್ರೆ 80/100 ಅಂತ. ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ 2ನೇ ವರ್ಷದಲ್ಲಿ ಎಷ್ಟು ಕಡಿಮೆ ಆಗುತ್ತೆ, ಈಗ ಅದು 20% ಆಗುತ್ತೆ. ಎಷ್ಟು ಉಳ್ಕೊಳ್ಳುತ್ತೆ, 80 ಉಳ್ಕೊಳ್ಳುತ್ತೆ /100 ಅಂತ. ಈ 0 ಕ್ಯಾನ್ಸಲ್ ಆಯಿತು, ಈ 0 ಕ್ಯಾನ್ಸಲ್ ಆಯಿತು. 8 1 8, 8 2 16 0. ಇಲ್ಲಿ 4 2 8, 4 5 20. ಇಲ್ಲಿ 2 0 ಇಲ್ಲಿ 2 0 ಇದೆ, ಇವೆರಡೂ ಕೂಡ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ 50,000 ಆಗುತ್ತೆ. 50,000 ಈಸ್ ಈಕ್ವಲ್ ಟು 2x. 2 1 2 25, 25,000ನ ಈಸಿಯಾಗಿ ಬಂತ ಆನ್ಸರು. ಈ ರೀತಿಯಾಗಿ ನೀವೇನು ಮಾಡಬೇಕು, ಆನ್ಸರನ್ನು ಮಾಡಬೇಕಾಗಿರ್ತದೆ. ಆನ್ಸರನ್ನು ಈ ರೀತಿಯಾಗಿ ಮಾಡಿದರೆ ನಿಮಗೇನು ಸಿಗ್ತದೆ, ಈಸಿಯಾಗಿ ಆನ್ಸರ್ ಸಿಗ್ತವೆ, ಬೇಗ ಕ್ವಶನ್ಸನ್ನು ನೀವು ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಎ ಕ್ಯಾಂಡಿಡೇಟ್ ಹ್ಯಾಸ್ ಟು ಸ್ಕೋರ್ 36% ಮಾರ್ಕ್ಸ್ ಟು ಪಾಸ್ ಆನ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಒಬ್ಬರು ಮನುಷ್ಯ ಇದ್ದಾನೆ, ಅಂದರೆ ನೀವೇ ಅಂದ್ಕೊಳ್ಳಿ, ನೀವು 36% ಮಾರ್ಕ್ಸನ್ನು ತಗೋಬೇಕು ಪಾಸ್ ಆಗಲಿಕ್ಕೆ ಅಂತ. ಆದರೆ ಅವನೇನು ಮಾಡ್ತಾನೆ, 190 ಅಂಕಗಳನ್ನು ತಗೋತಾನೆ, ಮತ್ತೆ ಫೇಲ್ ಆಗ್ತಾನೆ 26 ಮಾರ್ಕ್ಸಿಂದ. 26 ಮಾರ್ಕ್ಸಿಂದ ಏನಾಗ್ತಾನೆ, ಫೇಲ್ ಆಗ್ತಾನೆ. ಹಾಗಾದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಎಕ್ಸಾಮ್, ಹಿಂದಿನ ಒಂದು ತರಗತಿಯಲ್ಲಿ ಇದಕ್ಕೆ ಸೇಮ್ ಕ್ವಶನ್ ಮಾಡಿದ್ದೆ, ಇನ್ನೊಂದ್ಸಲಿ ಮಾಡೋಣ. ನೋಡಿ 190 ಅಂತ ಅಂದರೆ ಅವನು ತಗೊಂಡಿರೋದು 190, ಮತ್ತು ಇಲ್ಲಿ ಅವನು ಎಷ್ಟು ಮಾರ್ಕ್ಸಿಂದ ಫೇಲ್ ಆಗಿದ್ದು, 26 ಮಾರ್ಕ್ಸಿಂದ. 26ನ ಇದಕ್ಕೆ ಕೂಡಿಸ್ಬಿಡಿ, ಎಷ್ಟಾಯಿತು, 6 9 2 11ಕ್ಕೆ 1 10ಕ್ಕೆ 1 216 ಆಯಿತು. 216 ಅಂತ ಅಂದರೆ ಏನಿದು, 36% ಮಾರ್ಕ್ಸು. 36% ಅಂತ ಇಷ್ಟು ತೆಗೆದ್ರೆ ಅವನು ಪಾಸ್ ಆಗ್ತಾನೆ ಅಂತ. 36% ಮಾರ್ಕ್ಸ್ ತೆಗೆದ್ರು ಕೂಡ ಅವನು ಪಾಸ್ ಆಗ್ತಾನೆ. 36ಕ್ಕೆ 216 ಆದರೆ ಇಂಟು 100ಕ್ಕೆ ಎಷ್ಟು, 36 1 36 6 ನೆಕ್ಸ್ಟು 600. ಇದಕ್ಕೆ ಸರಿಯಾದ ಉತ್ತರ. ಈಸಿಯಾಗಿ ಅರ್ಥ ಆಯ್ತಾ? ಆಪ್ಷನ್ ಯಾವುದು, ಆಪ್ಷನ್ ಬಿ. ಇಷ್ಟೇ, ಮತ್ತೇನೂ ಇಲ್ಲ. ಈಸಿಯಾಗಿ ನೀವು ಏನು ಮಾಡಬೇಕು, ಆನ್ಸರ್ ಮಾಡ್ಕೊಳ್ತಾ ಹೋಗಬೇಕು ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಇನ್ನೊಂದು ಎಕ್ಸಾಮ್ ರೋಹನ್ ಸ್ಕೋರ್ಸ್ 30% ಆ್ಯಂಡ್ ಫೇಲ್ಸ್ ಬೈ 15 ಮಾರ್ಕ್ಸ್. ಏನು ರೋಹನ್ ಅಂತ ಒಬ್ಬನಿದ್ದಾನೆ, ಅವನೇನು ಮಾಡ್ತಾನೆ, 30% ಮಾರ್ಕ್ಸ್ ತಗೊಳ್ತಾನೆ, ಫೇಲ್ಸ್ ಬೈ 15 ಮಾರ್ಕ್ಸ್. ನೆಕ್ಸ್ಟು ಇನ್ ದ ಸೇಮ್ ಎಕ್ಸಾಮ್ ಮೋಹನ್ ಏನು ನೋಡ್ಕೊಂಡಿದ್ದಾನೆ, ಮೋಹನ್ ಅಂತ, ಅವ್ನು 40% ಮಾರ್ಕ್ಸ್ ತಗೋತಾನೆ, 40% ಮಾರ್ಕ್ಸ್ ತಗೋತಾನೆ, ಗೆಟ್ಸ್ 35 ಮಾರ್ಕ್ಸ್ ಮೋರ್ ಅಂತ. 35 ಮಾರ್ಕ್ಸ್ ಅಂತ ಅಂದರೆ 35 ಮಾರ್ಕ್ಸು ಜಾಸ್ತಿ ತಗೊಳ್ತಾನೆ. ಹಾಗಾದರೆ ಪಾಸಿಂಗ್ ಮೋರ್ ದೆನ್ ಪಾಸಿಂಗ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಪಾಸಿಂಗ್ ಪರ್ಸೆಂಟೇಜ್ ಅಂತ. ತುಂಬ ಈಸಿ ಕಂಡ್ರಿ ಇದು. ನೋಡಿ, ಒಬ್ಬನು ಇಲ್ಲಿ ರೋಹನ್, ಒಬ್ಬನು ಇಲ್ಲಿ ಮೋಹನ್, ಮಧ್ಯಕ್ಕೆ ಈಸ್ ಈಕ್ವಲ್ ಟು ಹಾಕೊಂಡ್ಬಿಡೋಣ. ಓಕೆನಾ? ರೋಹನ್ ಎಷ್ಟು ಮಾರ್ಕ್ಸ್ ತಗೋತಾನೆ, 30% ಮಾರ್ಕ್ಸ್ ತಗೋತಾನೆ, 30% ಆಫ್ ಎಕ್ಸ್ ಅಂತ. ನೆಕ್ಸ್ಟು ಎಷ್ಟು ಮಾರ್ಕ್ಸ್ ಫೇಲ್ ಆಗ್ತಾನೆ, 15 ಮಾರ್ಕ್ಸಿಂದ ಫೇಲ್ ಆಗ್ತಾನೆ. ಅದೇ 15 ಮಾರ್ಕ್ಸ್ ನಾವು ಪಾಸ್ ಆಗಬೇಕು ಅಂತ 15 ಮಾರ್ಕ್ಸ್ ತೆಗಿಬೇಕಿತ್ತು. ನಾವೇನು ಮಾಡ್ಬಿಡೋಣ, ರೋಹನನ್ನು ಪಾಸ್ ಮಾಡಿಸ್ಬಿಡೋಣ. ಓಕೆನಾ? ಯಾರು ಕೂಡ ಫೇಲ್ ಆಗೋದ್ಬಿಡ, ರೋಹನನ್ನು ಪಾಸ್ ಮಾಡಬೇಕಂದ್ರೆ ಅವ್ನು 15 ಮಾರ್ಕ್ಸ್ ಜಾಸ್ತಿ ತಗೋಬೇಕಿತ್ತು. ನೆಕ್ಸ್ಟು ಅದೇ ಇನ್ನೊಬ್ಬನು ಮೋಹನ್ ಅಂತ ಇದ್ದಾನೆ, ಅವನು 40% ಮಾರ್ಕ್ಸ್ ತೊಗೊಂಡಿದ್ದಾನೆ. ನೆಕ್ಸ್ಟು ಅವನು 35 ಮಾರ್ಕ್ಸ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾನೆ, 40% ಮಾರ್ಕ್ಸ್ ತೊಗೊಂಡು. ಇದನ್ನು -35 ಮಾಡಿಬಿಟ್ರೆ ಅವನು ಕೂಡ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಮಾರ್ಕ್ಸ್ ತಗೋತಾನೆ. ಇಷ್ಟು ಮಾಡಿದರೆ ಮುಗೀತು. 40% ಆಫ್ ಎಕ್ಸ್ ಇರುತ್ತೆ ನೋಡಿ. ಎಕ್ಸ್ ಇರೋದು ಒಂದು ಕಡೆ ಮಾಡಿ, ಮತ್ತೆ ನಂಬರ್ ಇರೋದು ಒಂದು ಕಡೆ ಮಾಡಿ. ಇಲ್ಲಿ -35 ಇದೆ, ಇದು ಈ ಕಡೆ ಹೋದರೆ ಏನಾಗುತ್ತೆ, +35 ಆಗುತ್ತಾ, +35 ಆಗುತ್ತಾ, +15 ಇದೆ. +35 15 ಏನಾಯಿತು ಅಂತಂದರೆ 50 ಆಯ್ತಾ, 50 ಆಯಿತು. ಅದೇ ರೀತಿ ಆ ಕಡೆ ನೋಡಿ, ಇಲ್ಲಿ 40% ಆಫ್ ಎಕ್ಸ್ ಇದೆ, 30% ಆಫ್ ಎಕ್ಸ್ ಇದೆ. ಈ ಕಡೆ ಬಂತು ಅಂತ ಅಂದರೆ -30% ಆಫ್ ಎಕ್ಸ್ ಆಗುತ್ತೆ. ಹೌದಾ? 40ರಲ್ಲಿ 30 ಹೋದರೆ 10% ಆಫ್ ಎಕ್ಸ್, 10% ಆಫ್ ಎಕ್ಸು. ನೋಡಿ ಈಗ ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಅಂತ ಅಂದರೆ ಏನು ಅಂತ, ಈ ಒಂದು ಕ್ಯಾನ್ಸಲ್ ಆಯಿತು ಅಂತ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 5 ಅಂತ. ಎಕ್ಸ್ ಈಸ್ ಈಕ್ವಲ್ ಟು 5 ಅಂತ. ನೆಕ್ಸ್ಟು 30% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5 ಅಂತ ಆಯಿತು. ನೆಕ್ಸ್ಟು +15, ನೆಕ್ಸ್ಟು ಈಸ್ ಈಕ್ವಲ್ ಟು 40% ಆಫ್ ಎಕ್ಸ್ -35. ಇಷ್ಟು ಮಾಡಿದರೆ ಮುಗ್ದೇ ಹೋಯಿತು, ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. ಈಗ ನೋಡಿ 40% ಆಫ್ ಎಕ್ಸ್ ಅಂತ ಅಂದರೆ ಎಕ್ಸ್ ಅಂದರೆ 5, ಮತ್ತು ಪರ್ಸೆಂಟೇಜ್ನ ಈ ಥರ ಮಾಡಿ 2/5. ನೋಡಿ ನಾನು ಈಗಾಗಲೇ ಹೇಳಿದೆ ಎಷ್ಟಾಗುತ್ತೆ ಅಂತ. ಎಕ್ಸ್ ಈಸ್ ಈಕ್ವಲ್ ಟು 5% ಆಫ್ ಎಷ್ಟಾಗುತ್ತೆ, ಇನ್ನೊಂದ್ಸಲಿ ಬರೋಣ ನೋಡೋಣ. ಬೇಕಾದರೆ ಎಷ್ಟಿದೆ ಅಂತ ಅಂದರೆ 30% ಆಫ್ ಎಕ್ಸ್ +15 ಈಸ್ ಈಕ್ವಲ್ ಟು 40% ಆಫ್ ಎಕ್ಸ್ -35. ಇಲ್ಲಿ ಕಡೆ 50 ಆಯಿತು, ಈಸ್ ಈಕ್ವಲ್ ಟು ಇಲ್ಲಿ ಇಲ್ಲಿ +10% ಆಫ್ ಎಕ್ಸ್ ಆಯಿತು. ಇಲ್ಲಿ 50 ನಂಬರ್ ಇದೆ, ಪರ್ಸೆಂಟ್ ಆಫ್ ಎಕ್ಸ್ ಇದೆ.
ನೋಡಿ ಇದೇನಾಗುತ್ತೆ ಅಂತ ಅಂದರೆ 10% ಆಫ್ ಎಕ್ಸ್ ಅಂತ ಅಂದರೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು, ಬಟ್ ಪರ್ಸೆಂಟೇಜ್ ಕೆಳಗಿರುತ್ತೆ, ಇಲ್ಲಿ 100 ಇರುತ್ತೆ. 100 ಈ ಕಡೆ ಹೋಗಿ ಏನಾಗುತ್ತೆ 5ರಿಂದ ಮಲ್ಟಿಪ್ಲೈ ಆಗಿ 500 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 500 ಆಯಿತು. ನೆಕ್ಸ್ಟ್ ನೋಡಿ ನಮಗೆ ಕೊಟ್ಟಿದ್ದಾರೆ 30% ಆಫ್ ಎಕ್ಸ್ ಅಂತ ಅಂದರೆ 500 ಪ್ಲಸ್ 15 ಈಸ್ ಈಕ್ವಲ್ ಟು ಪಾಸಿಂಗ್ ಮಾರ್ಕ್ಸ್ ಅಂತ. ನೋಡಿ ಈ 2 0 ಕ್ಯಾನ್ಸಲ್ ಆಯಿತು, 3 5 15 150 ಪ್ಲಸ್ 15. ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಪಾಸಿಂಗ್ ಮಾರ್ಕ್ಸ್ 165. ಟೋಟಲ್ ಮಾರ್ಕ್ಸ್ ಎಕ್ಸ್ ಅಂದರೆ ಎಷ್ಟು, ಎಕ್ಸ್ 500 ಬಂದಿತ್ತಾ, 500 ಬಂದಿತ್ತು ಎಕ್ಸು, ಇಂಟು 100 ಮಾಡಿಬಿಟ್ರೆ ನಮಗೆ ಪಾಸಿಂಗ್ ಪರ್ಸೆಂಟೇಜ್ ಸಿಗುತ್ತೆ. 2 0 ಕ್ಯಾನ್ಸಲ್ ಆಯಿತು, 5 1 5 3 15 5 3 15 33% ಇದಕ್ಕೆ ಸರಿದ ಉತ್ತರ ಯಾವುದು, ಆಪ್ಷನ್ ಎ ಸರಿದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಕೊನೆಯದಾಗಿ ಒಂದು ಪ್ರಶ್ನೆ ಇದೆ, ಏನಪ್ಪ ಅಂತಂದರೆ ಇಲ್ಲಿ ಜನಸಂಖ್ಯೆ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಈಸಿ ಇದೆ, ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಎಲ್ಲರೂ ಕೂಡ ಆನ್ಸರ್ ಮಾಡಲೇಬೇಕು, ಮಾಡಿದರೆ ಮಾತ್ರ ನೀವು ಏನು ಮಾಡ್ತೀರಾ ಅಂತಂದರೆ ಜಾಬ್ ತೊಗೊಳ್ತೀರಾ ಅಂತ. ಜಾಬ್ ತೊಗೊಂಡ್ಮೇಲೆ ನಮಗೆ ಸ್ವೀಟ್ ಕೊಡೋದನ್ನು ಮರಿಬೇಡಿ. ಈಗ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋದನ್ನು ಕೂಡ ಮರಿಬೇಡಿ, ಓಕೆನಾ. ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ, ಯಾಕೆಂದರೆ ಕಂಟಿನ್ಯೂಸ್ ತರಗತಿಗಳು ಆಯಿತು ಅಂತಂದರೆ ನೀವು ಕೂಡ ನೋಡೋದಿಲ್ಲ. ಇವತ್ತಿನ ತರಗತಿನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.